ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನ ಹೇಳುತ್ತೇನೆ. ನನ್ನ ವಿಡಿಯೋಗಳನ್ನ ನೋಡ್ತಾ ಇರುವಂತ ಕೆಲವರು ಕ್ರೈಸ್ತವ್ಯದ ಮೇಲೆ ಅತಿ ಹೆಚ್ಚು ಪ್ರೀತಿಯುಳ್ಳಂತವ್ರು ಇವರು ನನಗೆ ಹೇಳ್ತಾ ಇರುವಂತ ಮಾತೇನಂತಂದ್ರೆ, ನಿಮ್ಮಂತವರಿಂದ ಕ್ರಿಸ್ತನಿಗೆ ಅವಮಾನ ಆಗ್ತಾ ಇದೆ, ನಿಮ್ಮಂತವರಿಂದ ಯೇಸು ಸ್ವಾಮಿ ಹೆಸರು ಹಾಳಾಗ್ತಾ ಇದೆ, ದೇವರ ನಾಮಕ್ಕೆ ದೂಷಣೆ ಆಗ್ತಾ ಇದೆ, ಅವಮಾನಕ್ಕೊಳಗಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ, ನಾನು ಕೆಲವು ಸುಳ್ಳು ಬೋಧನೆಗಳನ್ನ ಖಂಡಿಸ್ತಾ ಇರ್ತೇನೆ. ಇವರ ದೃಷ್ಟಿಯಲ್ಲಿ ಖಂಡಿಸಬಾರದು. ಒಂದು ವೇಳೆ ಖಂಡಿಸಿದ್ರು ಕೂಡ ಯಾವ ರೀತಿ ಖಂಡಿಸಬೇಕು ಅಂತಂದ್ರೆ, ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 15, 16, 17 ವಚನಗಳನ್ನ ತೋರಿಸಿ ಹೇಳ್ತಾ ಇದ್ದಾರೆ. ಇಲ್ಲೇನಿದೆ ಅನ್ನೋದನ್ನ ನಾವು ಒಂದ್ಸರಿ ನೋಡೋಣ. ಇದಲ್ಲದೆ ನಿನ್ನ ಸಹೋದರನು ತಪ್ಪು ಮಾಡಿದರೆ ನೀನು ಹೋಗಿ ಅವನು ಇಬ್ಬರೇ ಇರುವಾಗ ಅವನ ತಪ್ಪನ್ನು ತಿಳಿಸು. ಅವನ ತಪ್ಪನ್ನು ಅವನಿಗೆ ತಿಳಿಸು. ಅವನು ನಿನ್ನ ಮಾತನ್ನು ಕೇಳಿದರೆ ನಿನ್ನ ಸಹೋದರನನ್ನು ಸಂಪಾದಿಸಿಕೊಂಡಿರುವಿ. ಅವನು ಕೇಳದೆ ಹೋದರೆ 2-3 ಸಾಕ್ಷಿಗಳ ಬಾಯಿಂದ ಪ್ರತಿಯೊಂದು ಮಾತು ಸ್ಥಾಪನೆ ಆಗುವ ಹಾಗೆ ಇನ್ನೂ ಒಬ್ಬಿಬ್ಬರನ್ನು ನಿನ್ನ ಸಂಗಡ ಕರಕೊಂಡು ಹೋಗು. ಅವನು ಅವರ ಮಾತನ್ನು ಕೇಳದೆ ಹೋದರೆ ಸಭೆಗೆ ಹೇಳು. ಆದರೆ ಸಭೆಯ ಮಾತನ್ನು ಕೇಳದೆ ಹೋದರೆ ಅವನು ನಿನಗೆ ಅಜ್ಞಾನಿಯಂತೆಯೂ ಭ್ರಷ್ಟನಂತೆಯೂ ಇರಲಿ. ಈ ವಾಕ್ಯಗಳನ್ನು ತೋರಿಸಿ ನೀವು ಈ ರೀತಿಯಾಗಿ ಖಂಡಿಸಬಹುದಲ್ವಾ? ನಿಮಗೆ ಆ ರೀತಿ ಖಂಡಿಸೋದಿಕ್ಕೆ ನಿಮಗೆ ತಾಕತ್ತಿಲ್ಲ, ದಮ್ಮಿಲ್ಲ, ಭಯ ಅವ್ರನ್ನ ಕಂಡ್ರೆ. ಆದರೆ ಎಲ್ಲೋ ಕುತ್ಕೊಂಡು ವಿಡಿಯೋಗಳನ್ನ ಮಾಡಿ ಯೂಟ್ಯೂಬಲ್ಲೇ ಹರಿಬಿಡ್ತೀರ. ಇಲ್ಲಿ ಬರೀ ಕ್ರೈಸ್ತರೇ ನೋಡೋದಿಲ್ಲ, ಅನ್ಯ ಜನರು ಕೂಡ ನೋಡ್ತಾರೆ ಅಂತ ಹೇಳ್ತಾರೆ. ಇವರು ಯಾರು ಅಂತಂದ್ರೆ ಕ್ರೈಸ್ತವ್ಯದ ಮೇಲೆ ಅತಿ ಹೆಚ್ಚು ಪ್ರೀತಿಯುಳ್ಳಂತ ವ್ಯಕ್ತಿಗಳು. ನಮಗೆ ಇವ್ರಿಗಿರೋ ಅಷ್ಟು ಪ್ರೀತಿ ನಮಗಿಲ್ಲ ಬಿಡಿ. ಇವ್ರಿಗಿರೋ ಈ ರೀತಿ ಈ ವಾಕ್ಯಗಳನ್ನ ತೋರಿಸಿ ನಮಗೆ ಹೇಳುವಂತ ವ್ಯಕ್ತಿಗಳಿಗಿರೋ ಅಷ್ಟು ಪ್ರೀತಿ ನಮಗಿಲ್ಲ ಕ್ರೈಸ್ತವ್ಯದ ಮೇಲೆ. ಇವ್ರಿಗೆ ಮಾತ್ರನೇ ಪ್ರತ್ಯೇಕವಾಗಿ ಕ್ರೈಸ್ತವ್ಯದ ಮೇಲೆ ಬಹಳ ಹೆಚ್ಚು ಪ್ರೀತಿ ಇದೆ. ಕ್ರೈಸ್ತವ್ಯವನ್ನ ಉದ್ಧಾರ ಮಾಡಲಿಕ್ಕೆ ಬಂದಂತ ವ್ಯಕ್ತಿಗಳು ಇವರೆಲ್ಲರೂ, ನನಗೆ ಹೇಳೋರೆಲ್ಲರೂ. ನೋಡೋಣ, ಇಲ್ಲಿ ನಿನ್ನ ಸಹೋದರನು ತಪ್ಪು ಮಾಡಿದರೆ ಅಂದ್ರೆ ಒಬ್ಬ ಬೋಧಕನು ತಪ್ಪು ಮಾಡಿದರೆ ಯಾವ ರೀತಿ ತಪ್ಪು? ಅವನು ಸಭೆಯಲ್ಲಿ ಯಾವ ರೀತಿ ಬೋಧನೆಗಳು ಮಾಡಬೇಕು ಅಂತಂದ್ರೆ, ವ್ಯಭಿಚಾರ ಮಾಡಬಾರದು, ದೇವರ ವಾಕ್ಯಕ್ಕೆ ವಿರೋಧವಾಗಿ ನಾವು ನಡೆಯಬಾರದು ಅಂತ ಬೋಧನೆ ಮಾಡ್ತಾ ಇರ್ತಾನೆ. ಕಳ್ಳತನ ಮಾಡಬಾರದು, ಸುಳ್ಳು ಸಾಕ್ಷಿಯನ್ನ ಹೇಳಬಾರದು, ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು, ನಿನ್ನ ನೆರೆಹೊರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು. ಈ ರೀತಿಯಾದಂಥ ವಾಕ್ಯಗಳನ್ನು ತೋರಿಸಿ ಬೋಧನೆ ಮಾಡಬೇಕು. ವಾಕ್ಯ ಏನಿದೆಯೋ ಅದನ್ನೇ ಬೋಧಿಸಬೇಕು. ಆ ರೀತಿಯಾಗಿ ಬೋಧನೆ ಮಾಡ್ತಾ ಇರುವಂತ ಒಬ್ಬ ವ್ಯಕ್ತಿ ವ್ಯಭಿಚಾರ ಮಾಡಬಾರದು ಅಂತ ಹೇಳಬೇಕಾಗಿರುವಂತ ವ್ಯಕ್ತಿ, ಅವನು ಹೊರಗಡೆ ಹೋಗಿ ರಹಸ್ಯವಾಗಿ ಯಾರಿಗೂ ತಿಳಿಯದ ಹಾಗೆ ಅವನು ವ್ಯಭಿಚಾರ ಮಾಡ್ತಾ ಇದ್ದಾನೆ ಅಂದ್ಕೊಳ್ಳೋಣ. ಇದನ್ನ ಎಲ್ಲರ ಮುಂದೆ ಹೇಳುವ ಅವಶ್ಯಕತೆ ಇಲ್ಲ. ಅವನು ಫೋನ್ ಮಾಡಿ, ಬ್ರದರ್, ನೀವು ಮಾಡ್ತಾ ಇರೋದು ತಪ್ಪು, ಇದು ದೇವರಿಗೆ ವಿರೋಧವಾಗಿದೆ, ನೀನೊಬ್ಬ ಸೇವಕನಾಗಿದ್ದೀಯಾ, ಒಬ್ಬ ಸೇವಕನ ಸ್ಥಾನದಲ್ಲಿದ್ದೀಯಾ, ನೀನು ಈ ರೀತಿ ಮಾಡಬಾರ್ದು. ಒಂದು ವೇಳೆ ನಿನ್ನ ಈ ರಹಸ್ಯವಾದ ಪಾಪ ಬಯಲಾದರೆ ಇಲ್ಲಿ ಸಂಪೂರ್ಣವಾಗಿ ದೇವರ ನಾಮಕ್ಕೆ ದೂಷಣೆಯಾಗುತ್ತೆ, ದಯವಿಟ್ಟು ನಿನ್ನ ತಪ್ಪನ್ನು ತಿದ್ದಿಕೋ ಅಂತ ಅವನಿಗೆ ಮಾತ್ರನೇ ನಾನು ಹೇಳಬಹುದು. ಓಕೆ, ಅವನಿಗೆ ಮಾತ್ರನೇ ಹೇಳಬಹುದು. ಆದರೆ ಆ ರೀತಿ ಅಲ್ಲದೆ ಸ್ವಲಾಭಕ್ಕಾಗಿ ಹಣದಾಸೆಯಿಂದ ದ್ರವ್ಯಾಶವುಳ್ಳವರಾಗಿ ಯಾವುದೇ ರೀತಿಯಾದಂತಹ ವಾಕ್ಯದ ಪರಿಜ್ಞಾನ ಇಲ್ಲದೇನೆ ದೇವರ ವಾಕ್ಯವನ್ನ
ಉಪಯೋಗಿಸಿಕೊಂಡು ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೋಸ್ಕರ ಬಂದಿರ್ತಾರೆ ಕೆಲವರು. ಹೇಗೆ ಅಂತಂದರೆ, ಸಿಹಿಯಾದ ಮಾತುಗಳಿಂದ ಜನರನ್ನು ಮೋಟಿವೇಶನ್ ಮಾಡ್ತಾ ಇರ್ತಾರೆ. ಯಾವ ರೀತಿ ಅಂತಂದರೆ, ಕೆಲವೊಂದು ಉದಾಹರಣೆಗಳನ್ನು ಹೇಳ್ತೀನಿ. ಯಾವ ರೀತಿ ಬೋಧನೆ ಇರುತ್ತೆ ಅಂತಂದರೆ ಅವ್ರದ್ದು, ದಶಮ ಭಾಗದ ತೆಗೆದುಕೊಳ್ಳೋಣ. ಯಾಕಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ದಶಮ ಭಾಗ ಅನ್ನುವ ಒಂದು ವಾಕ್ಯವನ್ನು ತೆಗೆದುಕೊಳ್ಳದೆ ಪ್ರಸಂಗಗಳೇ ಮಾಡ್ತಾ ಇಲ್ಲ. ದಶಮ ಭಾಗ ಅನ್ನುವಂಥದ್ದು ಹಳೆ ಒಡಂಬಡಿಕೆಗೆ ಸಂಬಂಧಪಟ್ಟದ್ದು. ಆವತ್ತಿನ ಕಾಲದಲ್ಲಿ ಇಸ್ರಾಯೇಲ್ ಜನಾಂಗಕ್ಕೆ ಕೊಟ್ಟಂತ ಆಜ್ಞೆ. ಆ ಇಸ್ರಾಯೇಲ್ ಜನಾಂಗದವರಲ್ಲಿ 12 ಗೋತ್ರಗಳಲ್ಲಿ ಲೇವಿಯ ಗೋತ್ರ ಅನ್ನೋದೊಂದಿದೆ. ಈ ಲೇವಿಯ ಗೋತ್ರ ಮಾಡುವಂಥ ಕೆಲಸ ಏನಂತಂದರೆ, ಇವರು ಮಾಡುವಂಥದ್ದು ದೇವರ ಕೆಲಸ ಮಾತ್ರನೇ ಮಾಡಬೇಕು. ಇಸ್ರಾಯೇಲರಲ್ಲಿ ಇವರಿಗೆ ಯಾವುದೇ ರೀತಿಯಾದಂಥ ಸ್ವಾಸ್ಥ್ಯ ಇರೋದಿಲ್ಲ. ಇವರಿಗೆ ದೇವರೇ ಸ್ವಾಸ್ಥ್ಯವಾಗಿರ್ತಾನೆ. ಇವರು ಲಕ್ಷಾಂತರ ಜನರಿರ್ತಾರೆ, ಈ ಲೇವಿಯ ಕುಟುಂಬ ಅನ್ನೋರು. ಈ ಮಿಕ್ಕಾದ 11 ಗೋತ್ರಗಳು ಸೇರಿ ಈ ಲೇವಿಯರನ್ನ ಪೋಷಣೆ ಮಾಡಬೇಕು. ಇವರು ಸಂಪಾದನೆ ಮಾಡಿದಂತಹ ಸಂಪಾದನೆಯಲ್ಲಿ 10ರಷ್ಟು ಇವರಿಗೆ ಕೊಡಬೇಕು. ಅದು ಇವರಿಗೆ ಕೊಟ್ಟರೆ ದೇವರಿಗೆ ಕೊಟ್ಟಂತೆ. ಹಾಗಾಗಿ ಇದು ಅವತ್ತಿನ ಕಾಲದಲ್ಲಿ ಲೇವಿಯರಿಗೋಸ್ಕರ ಕೊಟ್ಟಂತ ಆಜ್ಞೆ, ಲೇವಿಯರಿಗೆ ಕೊಡಬೇಕಾಗಿರುವಂಥದ್ದು ದಶಮ ಭಾಗ. ಎಲ್ಲರಿಗೂ ಅಲ್ಲ. ಇಸ್ರಾಯೇಲರ 12 ಗೋತ್ರಗಳು ಇದಾರಲ್ವ, ಈ 12 ಗೋತ್ರಗಳಲ್ಲಿ ಒಂದು ಗೋತ್ರಕ್ಕೆ ಮಾತ್ರನೇ, ಲೇವಿಯ ಗೋತ್ರಕ್ಕೆ ಮಾತ್ರನೇ ಈ ದಶಮ ಭಾಗ ಸೇರಬೇಕು. ಇನ್ನು ಮಿಕ್ಕಾದ 11 ಗೋತ್ರಗಳಿಗೂ ಈ ದಶಮ ಭಾಗದಲ್ಲಿ ಯಾವುದೇ ರೀತಿಯಾದಂಥ ಪಾಲಿಲ್ಲ. ಇದು ಇಸ್ರಾಯೇಲರಿಗೆ ಕೊಟ್ಟಂತ ಆಜ್ಞೆ ಹಳೆಯ ಒಡಂಬಡಿಕೆಯಲ್ಲಿ. ಆದರೆ ಆ ಹಳೆಯ ಒಡಂಬಡಿಕೆಯಲ್ಲಿದ್ದಂತಹ ಆಜ್ಞೆಯನ್ನು ತೆಗೆದುಕೊಂಡು ಬಂದು ಇವತ್ತಿನ ಕಾಲದಲ್ಲಿ ಗೆರೆ ಹಾಕಿ, ನೀವು ದಶಮ ಭಾಗ ಕೊಡದೇ ಇರೋದ್ರಿಂದಲೇ ನೀವು ಶಾಪಗ್ರಸ್ತರಾಗಿದ್ದೀರಾ, ನಿಮಗೆ ಆಶೀರ್ವಾದ ಇಲ್ಲ ಅಂತ ಬೋಧನೆ ಮಾಡ್ತಾ ಇದ್ರೆ, ಇದನ್ನ ಎಲ್ಲರ ಮುಂದೆ ಹೇಳಬಾರ್ದ? ಅವನು ಸ್ವಲಾಭಕ್ಕಾಗಿ ಬಂದಿರುವಂತ, ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೋಸ್ಕರ ಬಂದಿರುವಂತ ವ್ಯಕ್ತಿ ಅವನು. ಎಲ್ಲರ ಮುಂದೆ ಹೇಳ್ಬಾರ್ದ? ಹೇಳೋದ್ರಿಂದ ದೇವರ ನಾಮಕ್ಕೆ ದೂಷಣೆಯಾಗುತ್ತಾ? ಮಹಿಮೆ ಉಂಟಾಗುತ್ತೆ. ಗೊತ್ತಾ ನಿನಗೆ ಮಹಿಮೆ? ಯಾವ ರೀತಿ ಮಹಿಮೆ ಉಂಟಾಗುತ್ತೆ ಅಂತಂದ್ರೆ, ಕ್ರೈಸ್ತವ್ಯ ಅನ್ನೋದು ಪಾಪವನ್ನ ಮುಚ್ಚಿಡೋದಿಲ್ಲ ಅನ್ನೋದು ಜನರಿಗೆ ಗೊತ್ತಾಗುತ್ತೆ. ಅವರಲ್ಲೇ ತಪ್ಪು ಮಾಡಿದರೆ ಅವರು ಅದನ್ನ ಒಳಗಡೆ ಇಕ್ಕೋದಿಲ್ಲ, ಅದನ್ನ ಬಹಿರಂಗಪಡಿಸ್ತಾರೆ ಅಂತ ಜನರಿಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಅವರು ತಪ್ಪನ್ನ ಸಹಿಸೋದಿಲ್ಲ. ಕ್ರೈಸ್ತವ್ಯ ಅನ್ನೋದು ಪಾಪವನ್ನ ಸಹಿಸೋದಿಲ್ಲ. ಅದು ಯಾರೇ ಆಗಿರ್ಲಿ ಅದನ್ನ ಖಂಡಿಸ್ತಾರೆ. ನಮ್ಮ ಹಾಗೆ ಒಳಗಡೆ ಇಟ್ಕೊಳೋದಿಲ್ಲ ಅನ್ನುವ ರೀತಿಯಲ್ಲಿ ಜನರಿಗೆ ಒಂದು ಒಳ್ಳೆ ಅಭಿಪ್ರಾಯ ಬರುತ್ತೆ ಹೊರತು ನೀವು ಅಂದುಕೊಂಡ ಹಾಗೆ ದೂಷಣೆ ಆಗೋದಿಲ್ಲ, ಮಹಿಮೆ ಉಂಟಾಗುತ್ತೆ. ಇಸ್ರಾಯೇಲ್ ಜನರು ಪಾಪ ಮಾಡಿದಾಗ ಇಸ್ರಾಯೇಲ್ ಜನರನ್ನ ದೇವರು ಅನ್ಯ ಜನರಿಗೆ ಒಪ್ಪಿಸಿಕೊಟ್ರು ಶಿಕ್ಷಿಸೋದಿಕ್ಕೆ. ಗೊತ್ತಾ ನಿಮ್ಗೆ? ಅನ್ಯ ಜನರಿಗೆ ಒಪ್ಪಿಸಿಕೊಟ್ರು ಇವರನ್ನ ಶಿಕ್ಷಿಸೋದಿಕ್ಕೆ. ಅಷ್ಟೇ ಅಲ್ಲ, ಅದೇ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ ಒಂದ್ಸರಿ ನೋಡೋಣ. ಇಲ್ಲಿ ಯೇಸು ಸ್ವಾಮಿ ಸ್ವತಃ ಯಾವ ರೀತಿಯಾಗಿ ಈ ಸುಳ್ಳುಗಾರರನ್ನ ಖಂಡಿಸ್ತಾ ಇದ್ದಾನೆ ಅನ್ನೋದನ್ನ ಇಲ್ಲಿ ನೋಡೋಣ. 23ನೇ ಅಧ್ಯಾಯ 1ನೇ ವಚನದಿಂದ, ತರುವಾಯ ಯೇಸು ಜನರ ಗುಂಪಿಗೂ ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಯಾರಂತೆ? ಜನರ ಗುಂಪಿಗೂ ಶಿಷ್ಯರಿಗೂ ಎಲ್ಲರಿಗೂ. ಇಲ್ಲಿ ಅವತ್ತಿಗೆ ಕ್ರೈಸ್ತವ್ಯ ಅನ್ನೋ ಯೇಸು ಸ್ವಾಮಿ ಹೇಳ್ತಾ ಇರುವಂತ ಸಂದರ್ಭದಲ್ಲಿ ಕ್ರೈಸ್ತವ್ಯ ಅನ್ನೋದು ಇರಲಿಲ್ಲ. ಓಕೆ, ಎಲ್ಲಾ ಜನರು ಧರ್ಮಶಾಸ್ತ್ರದ ಅಧೀನದಲ್ಲಿದ್ದಂಥವ್ರು.
ಜನರ ಗುಂಪಿಗೂ ಅಂದರೆ ಬೇರೆಯವರಿಗೂ ಕೂಡ ಬಹಿರಂಗವಾಗಿ, ಮತ್ತೆ ಆತನನ್ನು ಹಿಂಬಾಲಿಸುತ್ತಿರುವಂಥ ಶಿಷ್ಯರಿಗೂ ಕೂಡ ಹೇಳೋದೇನಂತಂದ್ರೆ, ಶಾಸ್ತ್ರಿಗಳು ಪರಿಸಾಯರು ಇವ್ರು ಯಾರಂತಂದ್ರೆ ಧರ್ಮಶಾಸ್ತ್ರವನ್ನ ಬೋಧನೆ ಮಾಡ್ತಾ ಇದ್ದಂತ ವ್ಯಕ್ತಿಗಳು ಇವರು. ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ. ಆದ್ದರಿಂದ ಅವರು ನಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ, ಕಾಪಾಡಿಕೊಳ್ಳಿರಿ. ಆದರೆ ಅವರ ನಡತೆಯ ಪ್ರಕಾರ ನಡೆಯಬೇಡಿರಿ. ಬಹಿರಂಗವಾಗಿ ಹೇಳ್ತಾ ಇರುವಂತ ಮಾತಿದ್ದು ಯೇಸು ಸ್ವಾಮಿ 18ನೇ ಅಧ್ಯಾಯ 15, 16, 17 ವಚನಗಳನ್ನ ನೀವು ತೋರಿಸಿದ್ರಲ್ವಾ. 23ನೇ ಅಧ್ಯಾಯಕ್ಕೆ ಬಂದಾಗ ಅವರು ಬಹಿರಂಗವಾಗಿ ಪರಿಸಾಯರನ್ನ ಬೆರಳೆತ್ತಿ ತೋರಿಸ್ತಾ ಇದ್ದಾರೆ. ಬಹಿರಂಗವಾಗಿ ಮಾಡ್ತಾ ಇರುವಂತದ್ದು 4 ಗೋಡೆಗಳ ಮಧ್ಯದಲ್ಲಿ ಅಥವಾ ಶಿಷ್ಯರಿಗೋ ಅಥವಾ ಪರಿಸಾಯರಿಗೋ ಕರ್ಕೊಂಡೋಗಿ ಸಪರೇಟ್ ಆಗಿ ಹೇಳ್ತಾ ಇಲ್ಲ, ಮಗನೇ ನೀನು ಈ ತಪ್ಪು ಮಾಡಬೇಡ ಅಂತ ಹೇಳ್ತಾ ಇಲ್ಲ. ಬಹಿರಂಗವಾಗಿ ಅವರನ್ನ ನಂಬಬೇಡಿ, ಅವರು ಹೇಳುವಂಥದ್ದು ಏನಿದೆಯೋ ಅದನ್ನ ಮಾತ್ರನೇ ನೋಡಿ, ಅವರು ಯಾವ ರೀತಿ ನಡೀತಾರೋ ಅದರಂತೆ ನೀವು ನಡೆಯಕ್ಕೆ ಹೋಗಬೇಡಿ, ಯಾಕಂತಂದ್ರೆ ಅವ್ರು ಪಾಪ ಮಾಡ್ತಾ ಇದ್ದಾರೆ ಅಂತ ಬಹಿರಂಗವಾಗಿ ಹೇಳ್ತಾ ಇರುವಂತ ಮಾತುಗಳಿವು ನೋಡಿ. ಅವರ ನಡತೆಯ ಪ್ರಕಾರ ನಡೆಯಬೇಡಿರಿ, ಅವರು ಹೇಳುತ್ತಾರೆ ಹೊರತು ನಡೆಯುವುದಿಲ್ಲ. ಅವರ ಭಾರವಾದ ಹೊರೆಗಳನ್ನು ಕಟ್ಟಿ ಜನರ ಹೆಗಲಿನ ಮೇಲೆ ಹೊರಿಸುತ್ತಾರೆ, ತಾವಾದರೂ ಬೆರಳಿನಿಂದಾದರೂ ಅವುಗಳನ್ನು ಮುಟ್ಟಲೊಲ್ಲರು. ಅವರು ತಮ್ಮ ಕೆಲಸಗಳನ್ನೆಲ್ಲ ಜನರಿಗೆ ಕಾಣಬೇಕೆಂದು ಮಾಡುತ್ತಾರೆ. ತಾವು ಕಟ್ಟಿಕೊಳ್ಳುವ ಜ್ಞಾಪಕ ಪಟ್ಟಿಗಳನ್ನು ಅಗಲ ಮಾಡುತ್ತಾರೆ, ಗೊಂಟೆಗಳನ್ನು ಉದ್ದ ಮಾಡುತ್ತಾರೆ. ಇದಲ್ಲದೆ ಔತಣ ಪ್ರಸ್ಥಗಳಲ್ಲಿ ಪ್ರಥಮ ಸ್ಥಾನ, ಸಭಾಮಂದಿರಗಳಲ್ಲಿ ಮುಖ್ಯ ಪೀಠಗಳು, ಅಂಗಡಿ ಬೀದಿಗಳಲ್ಲಿ ನಮಸ್ಕಾರ, ಜನರಿಂದ ಬೋಧಕರೆನ್ನಿಸಿಕೊಳ್ಳುವುದು ಇವುಗಳೇ ಅವರಿಗೆ ಇಷ್ಟ. ಸುಳ್ಳು ಬೋಧಕರು ಹೇಗಿರ್ತಾರೆ ಅಂತ ಯೇಸು ಸ್ವಾಮಿ ಬಹಿರಂಗವಾಗಿ ತಿಳಿಸ್ತಾ ಇದ್ದಾರೆ. ಬೀದಿಗಳಲ್ಲಿ ನಮಸ್ಕಾರ ಅಂತಂದ್ರೆ ಕಾಣಿದ ತಕ್ಷಣ ಅಂದ್ರೆ ಅತಿ ವಿನಯದಿಂದ ಪ್ರೈಸ್ ದಿ ಲಾರ್ಡ್ ಬ್ರದರ್ ಅಂತ ಸ್ಮೈಲ್ ಕೊಡುತ್ತಾ, ಓಕೆ, ಊಟ ಮಾಡುವಂತ ಸಂದರ್ಭದಲ್ಲಿ ಕೂಡ ಅವರಿಗೆ ಪ್ರತ್ಯೇಕವಾದ ಒಂದು ಸ್ಥಾನ. ಎಲ್ಲರೊಂದಿಗೆ ಅವರು ಕೂತ್ಕೊಂಡು ಊಟ ಮಾಡೋದಿಲ್ಲ. ನಮ್ಮ ಸುತ್ತಮುತ್ತಲಿರುವ ನಮ್ಮ ಪಾಸ್ಟರ್ಗಳೇ ಮಾಡ್ತಾ ಇರ್ತಾರೆ ಈ ರೀತಿಯಾದಂಥ ಕಾರ್ಯಗಳನ್ನು. ಒಂದ್ಸರಿ ನೋಡಬೇಕು ಅಂತವರ ಕುರಿತು ಯೇಸು ಸ್ವಾಮಿ ಹೇಳಿರುವಂತಹ ಮಾತು. ಪ್ರಥಮ ಸ್ಥಾನ ಮೋಶೆಯ ಸ್ಥಾನದಲ್ಲಿ, ಮೋಶೆ ಪೀಠದಲ್ಲಿ ಕುತ್ಕೋಬೇಕು ಅಂತಂದ್ರೆ ಒಬ್ಬ ಬೋಧಕನ ಸ್ಥಾನದಲ್ಲಿ ಇರಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ದೇವರು ಕೊಟ್ಟಿರುವಂತ ಆಜ್ಞೆಗಳೇನಿದೋ ಅದರಂತೆ ಇವರು ನಡೆಯೋದಿಲ್ಲ, ಜನರಿಗೆ ಮಾತ್ರನೇ ಹೇಳ್ತಾ ಇರ್ತಾರೆ. ಹಾಗಾಗಿ ಅವರು ಯಾವ ರೀತಿ ನಡೀತಾರೋ ಆ ರೀತಿ ನೀವು ನಡೆಯಕ್ಕೆ ಹೋಗಬೇಡಿ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಸ್ವತಃ ಬಹಿರಂಗವಾಗಿ ಹೇಳ್ತಾ ಇರುವಂತ ಮಾತಿದು ಎಲ್ಲಾ ಜನರ ಮಧ್ಯದಲ್ಲಿ. ಒಂದು ವೇಳೆ ಈ ಮಾತನ್ನ ಯೇಸು ಸ್ವಾಮಿ ಎಲ್ಲರ ಮುಂದೆ ಹೇಳದೆ ಹೋಗಿದ್ದರೆ ಈ ಪರಿಸಾಯರು ಎಂತವ್ರು ಅನ್ನೋದು ಈ ಜನರಿಗೆ ಗೊತ್ತಾಗೋದಿಲ್ವಲ್ಲ? ಗೊತ್ತಾಗುತ್ತಾ? ಎಲ್ಲರಿಗೂ ತಿಳಿಸಲೇಬೇಕು ಈ ಮಾತು. ಸುಳ್ಳು ಬೋಧಕರು ಅವರ ವ್ಯವಹಾರಗಳೇ ಆಗಿರ್ತವೆ, ಅವರ ನಡತೆಗಳೇ ಆಗಿರ್ತವೆ, ಅವರ ಬೋಧನೆಗಳೇ ಆಗಿರ್ತವೆ ಅನ್ನೋದನ್ನ ನಾವು ತಿಳಿಸದೆ ಹೋದರೆ ಇನ್ನು ಅವರಿಗೆ ಸತ್ಯ ತಿಳಿಸೋರು ಯಾರು? ಅವರ ಕೈಯಲ್ಲಿ ಬೈಬಲ್ ಇದೆ, ಬೈಬಲ್ ಇದ್ದು ಅವರು ಓದಿದ ತಕ್ಷಣ ಎಲ್ಲವೂ ಅವರಿಗೆ ಅರ್ಥ ಆಗುತ್ತಾ? ಒಂದು ವೇಳೆ ಎಲ್ಲವೂ ಅವರಿಗೆ ಅರ್ಥ ಆಗುವ ರೀತಿ ಇರೋದಾದ್ರೆ ಬೋಧಕನ ಅವಶ್ಯಕತೆ ಇಲ್ಲ. ಬೋಧಕನು ಅವಶ್ಯಕತೆ ಇದೆ ಅನ್ನೋದಾದ್ರೆ ಎಲ್ಲರಿಗೂ ಅಷ್ಟು ಸುಲಭವಾಗಿ ಬೈಬಲ್ ಅರ್ಥ ಆಗೋದಿಲ್ಲ. ಅದು ದೈವ ಗ್ರಂಥ, ಅದು ಪರಿಶುದ್ಧವಾದ ಗ್ರಂಥ, ಅದಕ್ಕೊಬ್ಬ ಬೋಧಕನ ಬೇಕು. ಬೋಧಕನ ಕೆಲಸ ತಪ್ಪು ಯಾವುದು ಸರಿ ಯಾವುದು ಅನ್ನೋದನ್ನ ತೋರಿಸುವುದು ಅವನ ಕೆಲಸ. ಒಂದು ವೇಳೆ ಅದನ್ನ ತೋರಿಸದೇ ಇಲ್ಲದಿದ್ದರೆ ನಿಜವಾಗಲೂ ದೇವರ ನಾಮ ಅವಮಾನಕ್ಕೆ ಗುರಿಯಾಗುತ್ತೆ. ಅವಾಗ ಯಾರಿಗೂ ಪಾಪ ಅಂದ್ರೆ ಭಯ ಇರ್ತಿರ್ಲಿಲ್ಲ, ದೇವರಂದ್ರೆ ಭಯ ಇರ್ತಿರ್ಲಿಲ್ಲ. ಒಂದು ಸಾಂಪ್ರದಾಯದಂತೆ ಮಾಡ್ಕೊಂಡು ಹೋಗ್ತಾ ಇದ್ರು. ಅವತ್ತಿನ ಕಾಲದಲ್ಲಿ ಇಸ್ರಾಯೇಲ್ ಜನಾಂಗವು ಕೂಡ ಹಾಗೆ ಇತ್ತು. ಸಾಂಪ್ರದಾಯದಂತೆ ನಡೀತಾ ಇದ್ರು ಅವರು, ಅಷ್ಟೇ ಹೊರತು ಭಯಭಕ್ತಿ ಉಳ್ಳವರಾಗಿ ನಡೀತಾ ಇರಲಿಲ್ಲ. ನೋಡಿ, ಆದರೆ ನೀವು ಬೋಧಕರೆನ್ನಿಸಿಕೊಳ್ಳಬೇಡಿರಿ. ಶಿಷ್ಯರಿಗೆ ಹೇಳ್ತಾ ಇರುವಂತ ಮಾತು, ನೀವು ಬೋಧಕರೆನ್ನಿಸಿಕೊಳ್ಳಬೇಡಿರಿ ಅಂತಂದ್ರೆ ಇವರ ರೀತಿಯಲ್ಲಿ ಯಾರು ಪರಿಸಾಯರು, ಸದ್ದುಕಾಯರು, ಈ ಶಾಸ್ತ್ರಿಗಳು, ಯಾಜಕರು ಇವರೆಲ್ಲ ಯಾವ ರೀತಿ ಪ್ರತ್ಯೇಕವಾಗಿ ಕಾಣಿಸ್ಕೊಳ್ತಾ ಇದ್ರು ಆ ರೀತಿಯಾದಂಥ ಪ್ರತ್ಯೇಕವಾಗಿ ನೀವು ಕಾಣಿಸ್ಕೊಳ್ಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ
ಔತಣ ಅಂದರೆ ಊಟ ಕುತ್ಕೊಳ್ಳುವಾಗ ಪ್ರತ್ಯೇಕವಾಗಿ ಕುತ್ಕೊಳ್ಳುವಂಥದ್ದು, ಸುಮ್ಮನೆ ಜನರಿಗೆ ಕಾಣಿಸ್ಕೊಳ್ಳೋದಕ್ಕೋಸ್ಕರನು ಪ್ರೈಸ್ ಲಾರ್ಡ್ ಬ್ರದರ್, ವಂದನೆಗಳು ಬ್ರದರ್ ಅಂತ ಹೇಳುವಂಥದ್ದು, ಪ್ರತ್ಯೇಕವಾಗಿ ಸುಮ್ಮನೆ ಸ್ಮೈಲ್ ಕೊಡುವಂಥದ್ದು, ಪ್ರತ್ಯೇಕವಾಗಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥದ್ದು. ಈ ರೀತಿಯಾಗಿ ನೀವಿರಬೇಡ್ರಿ. ಇದು ವೇಷಧಾರಿಗಳು ಮಾಡುವಂತಹ ಕೆಲಸಗಳು, ಕಪಟಿಗಳು ಮಾಡುವಂಥ ಕೆಲಸಗಳು ಅಂತ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ. ಒಬ್ಬನೇ ನಿಮ್ಮ ಬೋಧಕನು, ನೀವೆಲ್ಲರೂ ಸಹೋದರರು. ಇದಲ್ಲದೆ ಭೂಲೋಕದಲ್ಲಿ ಯಾರನ್ನು ನಮ್ಮ ತಂದೆ ಎಂದು ಕರೆಯಬೇಡಿರಿ, ಪರಲೋಕದಲ್ಲಿರುವ ಆತನೊಬ್ಬನೇ ನಿಮಗೆ ತಂದೆ. ಅಂತಂದ್ರೆ ತಂದೆಯ ಸ್ಥಾನವನ್ನ, ದೇವರ ಸ್ಥಾನವನ್ನ ಯಾರಿಗೂ ಕೊಡಬೇಡಿ. ದೇವರೊಬ್ಬನೇ ಅಂತ ಹೇಳ್ತಾ ಇದ್ದಾನೆ, ತಂದೆ ಒಬ್ಬನೇ. ನೋಡಿ, ಇನ್ನು 13ನೇ ವಚನ ಒಂದ್ಸರಿ ನೋಡೋಣ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಕಪಟಿಗಳಾದ ಶಾಸ್ತ್ರಿಗಳೇ. ಅವ್ರ ಮುಖದ ಮೇಲೆ ಹೇಳ್ತಾ ಇರುವಂತ ಮಾತಿದು, ಶಾಸ್ತ್ರಿಗಳೇ ಅಂತ ಬಹಿರಂಗವಾಗಿ ಎಲ್ಲರ ಮುಂದೆ. ಇದರಿಂದ ಏನಾಗುತ್ತೆ ಗೊತ್ತಾ? ದೇವರ ನಾಮ ಮಹಿಮೆ ಉಂಟಾಗುತ್ತೆ. ಇದನ್ನ ಸಹಿಸಲಾರದಂತ ಜನಾಂಗ ಯೇಸು ಸ್ವಾಮಿಯನ್ನ ಶಿಕ್ಷಿಸಬೇಕು, ಸಾಯಿಸಬೇಕು ಅಂದುಕೊಂಡ್ರು. ಈತನು ಸುಳ್ಳನ್ನ ಖಂಡಿಸ್ತಾ ಇದ್ದಾನೆ, ಪಾಪವನ್ನ ಎಷ್ಟು ಮಾತ್ರ ಸಹಿಸ್ತಾ ಇಲ್ಲ. ಇದನ್ನ ನೋಡಿದಂತ ಅವತ್ತಿನ ಕಾಲದಲ್ಲಿ ಯಾಜಕರು, ಸದ್ದುಕಾಯರು, ಪರಿಸಾಯರು ಇವರೆಲ್ಲರೂ ಸೇರಿ ಯೇಸು ಸ್ವಾಮಿಯನ್ನ ಸಾಯಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರು. ಈ ರೀತಿಯಾಗಿ ಮುಖದ ಮೇಲೆ ಮಾತಾಡ್ತಾ ಇದ್ದಿದ್ದಕ್ಕಾಗಿ ನೋಡಿ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ. ಈ ಶಾಸ್ತ್ರಿಗಳು ಯಾರು? ಧರ್ಮಶಾಸ್ತ್ರವನ್ನ ಬೋಧಿಸುತ್ತಿದ್ದಂಥ ವ್ಯಕ್ತಿಗಳು. ಪರಿಸಾಯರೇ, ಪರಲೋಕ ರಾಜ್ಯದ ಬಾಗಿಲುಗಳನ್ನು ಮನುಷ್ಯರ ಎದುರಿಗೆ ಮುಚ್ಚಿ ಬಿಡುತ್ತೀರಿ. ನೀವಂತೂ ಒಳಕ್ಕೆ ಹೋಗುವುದಿಲ್ಲ, ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೂಡಿಸುವುದಿಲ್ಲ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಒಬ್ಬನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಭೂಮಿಯನ್ನು, ಸಮುದ್ರವನ್ನು ಸುತ್ತುಕೊಂಡು ಬರುತ್ತೀರಿ. ಅವನು ಸೇರಿದ ಅವನ ಮೇಲೆ ಅವನನ್ನು ನಿಮಗಿಂತ 2ರಷ್ಟಾಗಿ ನರಕ ಪಾತ್ರನಾಗಿ ಮಾಡುತ್ತೀರಿ. ಅಯ್ಯೋ ದಾರಿ ತೋರಿಸುವ ಕುರುಡರೇ, ಒಬ್ಬನು ದೇವಾಲಯದ ಮೇಲೆ ಆಣೆ ಇಟ್ಟುಕೊಂಡರೆ ಅದೇನು ಆಣೆಯಲ್ಲ, ಆದರೆ ಒಬ್ಬನು ದೇವಾಲಯದ ಚಿನ್ನದ ಮೇಲೆ ಆಣೆ ಇಟ್ಟುಕೊಂಡರೆ ಅದನ್ನು ನಡೆಸಲೇಬೇಕು ಎಂದು ಹೇಳುತ್ತೀರಿ. ಹುಚ್ಚರೇ, ಕುರುಡರೇ, ಯಾವುದು ಹೆಚ್ಚಿನದು? ಚಿನ್ನವನ್ನು ಪಾವನ ಮಾಡುವ ದೇವಾಲಯವು? ಒಬ್ಬನು ಯಜ್ಞವೇದಿಯ ಮೇಲೆ ಆಣೆ ಇಟ್ಟುಕೊಂಡರೆ ಯಜ್ಞವೇದಿಯು ಅದೇನು ಆಣೆಯಲ್ಲ, ಆದರೆ ಅದರಲ್ಲಿರುವ ಕಾಣಿಕೆಯ ಮೇಲೆ ಆಣೆ ಇಟ್ಟುಕೊಂಡರೆ ಅದನ್ನು ನಡೆಸಲೇಬೇಕು ಎಂದು ಹೇಳುತ್ತೀರಾ? ಅಂದರೆ ನೋಡಿ, ದ್ರವ್ಯಾಶೆ ಉಳ್ಳವರು ಮಾಡ್ತಾ ಇರುವಂತಹ ಬೋಧನೆಗಳು ಯಾವ ರೀತಿ ಇರ್ತವೆ ಅಂತ ಯೇಸು ಸ್ವಾಮಿ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಎತ್ತಿ ತೋರಿಸ್ತಾ ಇದ್ದಾರೆ ಅವರ ತಪ್ಪುಗಳನ್ನ ಬಹಿರಂಗವಾಗಿ. ಏಕಾಂತವಾಗಿ ಪರಿಸಾಯರನ್ನ, ಸದ್ದುಕಾಯರನ್ನ ಅಥವಾ ಯಾಚಕರನ್ನ ಕರ್ಕೊಂಡು ಹೋಗಿ ಹೇಳ್ತಾ ಇಲ್ಲ, ಸಪರೇಟ್ ಆಗಿ. ನೋಡಿ, ಇನ್ನು 27ನೇ ವಚನದಲ್ಲಿ ಯಾವ ರೀತಿ ಹೇಳ್ತಾ ಇದ್ದಾರೆ? ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ. ಇವು ಹೊರಗೆ ಚಂದವಾಗಿ ಕಾಣುತ್ತವೆ, ಒಳಗೆ ನೋಡಿದ ಸತ್ತವರ ಎಲುಬುಗಳಿಂದಲೂ ಎಲ್ಲ ಹೊಲಸಿನಿಂದಲೂ ತುಂಬಿರುತ್ತವೆ. ಹಾಗೆಯೇ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತೀರಿ, ಸರಿ, ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ. ಅರ್ಥ ಆಗ್ತಾ ಇದೆಯಾ? ಸಮಾಧಿ ಹೊರಗಡೆ ನೋಡ್ಲಿಕ್ಕೆ ಸುಣ್ಣ ಹಚ್ಚಿ ಒಳ್ಳೆ ಪೇಂಟಿಂಗ್ ಮಾಡಿಸಿ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ, ಒಳಗಡೆ ಎಲುಬುಗಳು ಅಥವಾ ಹೊಲಸು ದುರ್ವಾಸನೆಯಿಂದ ಕೂಡಿರುತ್ತೆ. ಹಾಗೆ ನೀವು ಕೂಡ, ನಿಮ್ಮ ಹೃದಯಗಳು ಕೂಡ ಹಾಗೆ ಇದ್ದಾವೆ. ಹೊರಗಡೆ ನೋಡಕ್ಕೆ ಚೆನ್ನಾಗಿದ್ದೀರಾ, ಒಳಗಡೆ ನೋಡಿದ್ರೆ ಹೊಲಸುತನ ಇದೆ ನಿಮ್ಮಲ್ಲಿ ಅಂತ ಯೇಸು ಸ್ವಾಮಿ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ. ಅವರ ತಪ್ಪುಗಳನ್ನು ಎತ್ತಿ ತೋರಿಸ್ತಾ ಇದ್ದಾರೆ. 23ನೇ ಅಧ್ಯಾಯ
ಪೂರ್ತಿ ಅವ್ರನ್ನ ಖಂಡಿಸೋದೆ, ಎಚ್ಚರಿಸೋದೆ. ಯಾವ ತಪ್ಪುಗಳನ್ನ ಎಲ್ಲ ಜನರ ಮುಂದೆ ಹೇಳಬೇಕು, ಯಾವ ತಪ್ಪುಗಳನ್ನ ಅವರು ಏಕಾಂತವಾಗಿರುವಾಗ ಹೇಳಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ಒಂದು ವೇಳೆ ಆ ರೀತಿ ಇಲ್ಲ ಅನ್ನೋದಾದರೆ ತಿಮೋಥನಿಗೆ ಇವರಿಗೆಲ್ಲಾನು ಪೌಲನು ತನ್ನ ಪತ್ರಿಕೆಗಳಲ್ಲಿ ಬರೆಯುವಂತ ಸಂದರ್ಭದಲ್ಲಿ ನೀವು ಖಂಡಿಸಿ, ಎಚ್ಚರಿಸು, ಗದರಿಸು ಅಂತ ಹೇಳ್ತಾ ಇರಲಿಲ್ಲ.